ನಮ್ಮ ಕರ್ನಾಟಕದ ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸುವಂತೆ ಮಾಡಿ ಸರ್ವರಿಗೂ ಅನ್ನ ಭಾಗ್ಯ ನೀಡಿದವರು, ವೈದ್ಯಶಾಸ್ತ್ರದ ಅನೇಕ ವಿಚಾರಗಳನ್ನು ಲೋಕಕ್ಕೆ ತಿಳಿಸಿದವರು, ಲಲಿತಾ ಸಹಸ್ರನಾಮದಂತಹ ಹಲವಾರು ಶ್ಲೋಕಗಳನ್ನು ಇತ್ತವರು, ಸಾವಿರಾರು ವರ್ಷಗಳ ಹಿಂದೆಯೇ ಜನರ ಭವಿಷ್ಯದ ಬಗ್ಗೆ, ವಾಸ್ತುಶಾಸ್ತ್ರದ ಬಗ್ಗೆ ಅನೇಕ ಗ್ರಂಥಗಳನ್ನು ನೀಡಿದವರು ನಾಡಿಶಾಸ್ತ್ರದ ಪಿತಾಮಹ ಅಗಸ್ತ್ಯ ಮಹರ್ಷಿಗಳು. ಅಗಸ್ತ್ಯ ಮಹರ್ಷಿಗಳು ರಚಿಸಿರುವ ಹಾಗೂ ಇತರ ಪುರಾತನ ಗ್ರಂಥಗಳ ಅಧ್ಯಯನ ನಡೆಸಿ ಕಳೆದ 25 ವರ್ಷಗಳಿಂದ ಲಕ್ಷಾಂತರ ಜನರಿಗೆ ಸಲಹೆಗಳನ್ನು ನೀಡುತ್ತಾ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತಿರುವವರು ಸುಪ್ರಸಿದ್ಧ ಜ್ಯೋತಿಷ್ಶಾಸ್ತ್ರಜ್ಞರು, ವಾಸ್ತುತಜ್ಞರು ಹಾಗೂ ಇಂಟಿಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿ ಇದರ ಸಂಸ್ಥಾಪಕರೂ ಆದ ಡಾಕ್ಟರ್ ಶಿವಕುಮಾರ್ ನಾಯನಾರ್. ನಮ್ಮ ಬ್ರಹ್ಮಾಂಡದಲ್ಲಿ ಇರುವ ಶಕ್ತಿಗಳು ಎರಡು, ಒಂದು ಬೆಳಕು, ಇನ್ನೊಂದು ಶಬ್ದ. ಈ ಬೆಳಕು ಮತ್ತು ಶಬ್ದದ ಮೂಲಕ ನಮ್ಮ ಜೀವನದಲ್ಲಿ ಭಾಳಷ್ಟು ಅನುಕೂಲವೆಲ್ಲ ಪಡೆಯಬಹುದು. ಆ ಥರ ನಮಗೆ ಸಿಕ್ಕಬೇಕಾಗಿರ್ತಕ್ಕಂತಹ ಬೆಳಕು, ಆ ಪ್ರಕಾಶ, ಜ್ಯೋತಿ ಪೂರ್ಣವಾಗಿ ನಮ್ಮ ಎಡಪಿಂಗಳ ಸುಷುಮ್ನ ನಾಡಿನಲ್ಲಿ ಪ್ರಯಾಣ ಮಾಡಿ 72,000 ನಾಡಿಗಳು ಮೂಲಕ ಸಂಚಾರವನ್ನು ನೀಡಿ ನಮಗೆ ಧೈರ್ಯ, ಆನಂದ, ಅನುಕೂಲವನ್ನು ನೀಡುತ್ತಾ ಇದೆ. ಆ ಪ್ರಾಣದ ಶಕ್ತಿಯಲ್ಲಿ ಹೆಚ್ಚಿನ ಬಲವನ್ನು ಕಾಣಲಿಕ್ಕೆ ದೀಪಗಳು ಮಾಡುವ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ನಮ್ಮ ಅಗಸ್ತ್ಯ ಋಷಿಮುನಿಗಳು ಕೆಲವು ದೀಪಗಳ ಬಗ್ಗೆ ತಿಳಿಸಿದ್ದಾರೆ. 196 ರೀತಿಯಾದ ದೀಪಗಳ ಬಗ್ಗೆ ಅವರು ತೈಲದ ಬೆರಣಿ ಅನ್ನುವ ಒಂದು ಅಧ್ಯಾಯದಲ್ಲಿ ಅವರ ಬ್ರಹ್ಮರಹಸ್ಯದಲ್ಲಿ ತಿಳಿಸಿದ್ದಾರೆ. ಜನರ ಬಾಳಿನಲ್ಲಿ ದಿನವೂ ಬರುವಂತಹ ತೊಂದರೆ, ಕಷ್ಟಗಳಿಗೆ ಸುಲಭವಾಗಿ ಪರಿಹಾರ ದೊರಕುವಂತೆ ಮಾಡಲು ಡಾಕ್ಟರ್ ಶಿವಕುಮಾರ್ ನಾಯನಾರ್ ಅವರು ಈಗ ಶ್ರೀ ಅಗಸ್ತ್ಯರು ಬರೆದಿರುವ ಬ್ರಹ್ಮರಹಸ್ಯಂ ಈ ಗ್ರಂಥದ ಮೂಲದಿಂದ ಆಧಾರಿತವಾದ ವಿಶಿಷ್ಟವಾದ 3 ಬಗೆಯ ದೀಪದ ತೈಲಗಳನ್ನು ತಯಾರು ಮಾಡಿದ್ದಾರೆ. ಜನರು ಅವರ ಮನೆಗಳಲ್ಲಿ ಆ ತೈಲಗಳಿಂದ ದೀಪ ಹಚ್ಚುವುದರ ಮೂಲಕ ಅವರ ದೈನಂದಿನ ಬದುಕಿನಲ್ಲಿ ಬರುವ ಅನೇಕ ಕಷ್ಟಗಳಿಂದ ಅವರು ಮುಕ್ತಿಯನ್ನು ಹೊಂದಬಹುದು, ಸುಖ ಬಾಳ್ವೆಯನ್ನು ನಡೆಸಬಹುದು. ಇದಕ್ಕೆ ಸಹಾಯವಾಗುವಂತೆ ಈ ತೈಲಗಳನ್ನು ತಯಾರಿಸಲಾಗಿದೆ. ವಿಶಿಷ್ಟವಾದ ದೈವಿಕ ತೈಲಗಳಲ್ಲಿ ಅಪರೂಪವಾದ ದೈವಿಕ ಗಿಡಮೂಲಿಕೆಗಳನ್ನು ಬೆರೆಸಿ ಶುಭ ಮುಹೂರ್ತದಲ್ಲಿ ತಯಾರಿಸಲಾಗಿದೆ. ಈ 3 ಬಗೆಯ ತೈಲಗಳೆಂದರೆ ಸಮೃದ್ಧಿ ವಾಸ್ತುದೀಪ ತೈಲಂ, ಸಂರಕ್ಷಣ ವಾಸ್ತುದೀಪ ತೈಲಂ, ಶನೇಶ್ವರ ಶಾಂತಿದೀಪ ತೈಲಂ. ಒಂದೊಂದು ತೈಲವು ತನ್ನದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿದೆ. ಸಮೃದ್ಧಿ ವಾಸ್ತುದೀಪ ತೈಲಂ. ಸಮೃದ್ಧಿ ವಾಸ್ತುದೀಪ ತೈಲಂ ಅನ್ನೋದು ಸಮೃದ್ಧಿಯನ್ನು ಕೊಡತಕ್ಕಂಥದ್ದು. ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸಂತೋಷ, ಅಷ್ಟ ಐಶ್ವರ್ಯಗಳು, ಧನಧಾನ್ಯ ಸಂಪತ್ತು ಇವುಗಳೆಲ್ಲ ನೀಡುತ್ತೆ. ಇದು ಸರಿಯಾದ ಗಿಡಮೂಲಿಕೆಗಳ ಸಂಗಮದಿಂದ ತಯಾರಾಗಿರೋದು. ಹತ್ತಿಯ ಬತ್ತಿಯಿಂದ ಎಣ್ಣೆಯೊಂದಿಗೆ ಈ ದೀಪವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಬೆಳಗಿಸಬೇಕು. ಸಮೃದ್ಧಿ ವಾಸ್ತುದೀಪ ತೈಲವು 3 ಆಯಕಟ್ಟು ವಿಸ್ತೀರ್ಣದೊಳಗೆ ಒಳವಾಸ್ತು ರಕ್ಷಕನಾಗಿ ಖಚಿತವಾದ ಸಕಾರಾತ್ಮಕ ಚೈತನ್ಯವನ್ನು ನಿಮ್ಮಲ್ಲಿ ತುಂಬುತ್ತದೆ. ಸಾಲ, ಕಾಯಿಲೆ, ಕಸಾಲೆ, ಅಡ್ಡಿ, ಆತಂಕ, ವೈರತ್ವ ಮತ್ತು ವಾಸ್ತು ದೋಷಗಳನ್ನು ಉಪಶಮನ ಮಾಡುತ್ತದೆ. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ನೆಲೆಸುವಂತೆ ಮಾಡುತ್ತದೆ.
ಸದಾ ಶ್ರೀ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುವಂತೆ ಮಾಡುತ್ತದೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನು ದಯಪಾಲಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಬೆಳವಣಿಗೆಯಲ್ಲಿ ಉನ್ನತಿಯನ್ನು ಸಾಧ್ಯ ಮಾಡಿಕೊಡುತ್ತದೆ. ಕಳೆದ ಒಂದು 8 ತಿಂಗಳಿಂದ ಸಮೃದ್ಧಿ ದೀಪ ತೈಲನ ಬಳಸ್ತಾ ಇದ್ದೀವಿ. ಆ ಸಮೃದ್ಧಿ ಆಯಿಲ್ನ ಬಳಸೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗೋದ್ರ ಜೊತೆಗೆ ಮನೆಯಲ್ಲಿ ಒಂದು ಒಳ್ಳೆ ವೈಬ್ರೇಷನ್ಸ್ ಸಿಗ್ತಾ ಇದೆ. ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಆಮೇಲೆ ಮಕ್ಕಳ ವಿಚಾರಕ್ಕೆ ಅಂತ ಬಂದರೆ ಒಳ್ಳೆ ಓದೋದ್ರಲ್ಲಿ ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿನ ಹೊಂದ್ತಾ ಇದ್ದಾರೆ. ತುಂಬ ಲವಲವಿಕೆಯಿಂದ ಇರ್ತಾರೆ. ಒಳ್ಳೆ ಆರೋಗ್ಯ ಸಿಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಮಗಳಲ್ಲಿ ತುಂಬ ಡ್ರಾಸ್ಟಿಕ್ ಚೇಂಜಸ್ ಕಾಣಿಸ್ತಾ ಇದೆ. ಯಾಕಂದರೆ ಲಾಸ್ಟ್ ಇಯರ್ ಎಲ್ಲ ಅವಳು ಆ್ಯಾವ್ರೇಜ್ ಅಂದರೆ ಒಂದು 65-70% ದಾಟಿರಲಿಲ್ಲ. ಆದರೆ ಈಗ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಚೇಂಜಸ್ ಕಾಣಿಸ್ತಿದೆ ಅಂದರೆ ಶಿ ಕ್ರಾಸ್ಡ್ 90. ನಾನು ತುಂಬ ಪ್ರೌಡಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಶಿ ಕ್ರಾಸ್ಡ್ 90 ಅಂತ ಹೇಳಿಬಿಟ್ಟು, ಓನ್ಲಿ ಬಿಕಾಸ್ ಆಫ್ ದಿಸ್ ಸಮೃದ್ಧಿ ದೀಪತೈಲಂ. ನಾನು ಈ ಸಮೃದ್ಧಿ ದೀಪದ ಎಣ್ಣೆನ ಒಂದು ವರ್ಷದಿಂದ ಹಚ್ತಾ ಇದ್ದೀನಿ. ಇದು ಹಚ್ಚಿದ ಮೇಲೆ ಮನೆಯಲ್ಲೇ ನಮಗೆ ಒಂಥರ ಶಾಂತಿ, ನೆಮ್ಮದಿ ಎಲ್ಲ ಕಾಣ್ತಾ ಇದೆ. ಮನೆಗೆ ಯಾರು ಬಂದರೂ ನಿಮ್ಮಲ್ಲಿ ಒಂಥರ ಒಂದು ಪಾಸಿಟಿವ್ ವೈಬ್ರೇಷನ್ ಬರ್ತಾ ಇದೆ ಅಂತ ಹೇಳ್ತಾರೆ. ತಿರುಗಿ ನಾನು ಹೊರಗಡೆ ಇಂದ ಸಂರಕ್ಷಣಾ ದೀಪದ ಎಣ್ಣೆ ಹೊರಗಡೆನೂ ಹಚ್ತಾ ಇದ್ದೀನಿ. ಈ ಸಮೃದ್ಧಿ ಒಳಗಡೆ ಹಚ್ಚೋದು ಬೆಳಗ್ಗೆ ಹಚ್ಚಿದ್ರೆ ಸಂಜೆವರೆಗೂ ಫುಲ್ಲು 24 ಗಂಟೆ ಹೊತ್ತು ಉರಿತಾನೇ ಇರುತ್ತೆ ಇದು. ನಾನು ಒಂದು ಸಲ ಫಸ್ಟು ಮೊದಲ ಬಾರಿಗೆ ಹಚ್ಚಿದಾಗ ನಾನೊಂದು ಚಿಕ್ಕ ಫೋಟೋ ಇತ್ತು ನಮ್ಮ ಮನೇಲಿ ವೆಂಕಟೇಶ್ವರಂದು. ಅದನ್ನು ನೋಡ್ಕೊಂಡು ಅಂದ್ಕೊಂಡೆ ಇದು ದೊಡ್ಡದಾಗಿ ಮಾಡಿಸ್ಕೋಬೇಕು ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡೆ. ಅದು ಹಚ್ಚಿದ ಒಂದು ವಾರದೊಳಗೆ ನನಗೆ ನನ್ನ ಕಸಿನ್ ಒಬ್ಬಳು ಅದು ವೆಂಕಟೇಶ್ವರ ಫೋಟೋನ ಅವಳು ಮಾಡಿಸಿಕೊಟ್ಲು ನನಗೆ. ಅದರಿಂದ ನನಗನ್ನಿಸುತ್ತೆ ನಾನು ಏನಾದರೂ ಅಂದ್ಕೊಂಡ್ರೆ ಅದು ಖಂಡಿತ ನನಗೆ ಫಲ ಸಿಗುತ್ತೆ ಅಂತ ಹೇಳಿಬಿಟ್ಟಿದ್ದೇನೆ. ಶಿವಕುಮಾರ್ ಸರ್ ಹತ್ರ ಹೋಗಿ ಸಮೃದ್ಧಿ ಎಣ್ಣೆಯನ್ನು ಮನೆಗೆ ತೊಗೊಂಡು ಬಂದು ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಹಚ್ಚಕ್ಕೆ ಶುರು ಮಾಡಿದೆ. ಅದು ಹಚ್ಚಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಮನೆಯಲ್ಲಿ ತುಂಬಾ ಬದಲಾವಣೆ ಕಾಣೋಕ್ಕೆ ಶುರುವಾಯಿತು. ಎಲ್ಲರಿಗೂ ಒಳ್ಳೆಯದಾಗಕ್ಕೆ ಶುರು ಆಗಿದೆ. ನಮ್ಮ ಮನೆಯವ್ರಿಗಾಗಲಿ ಅಥವಾ ನನ್ನ ಮಗಳಿಗಾಗಲಿ ಅವಳ ವಿದ್ಯೆಯಲ್ಲಿ, ಅವಳ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಇತ್ತು. ಬಟ್ ಈ ಎಣ್ಣೆನ ನೀವು 10 ml ತೊಗೊಂಡು ಬಂದು ಮನೆಯಲ್ಲಿ ಹಚ್ಚಿದರೆ ಏನಿಲ್ಲ ಅಂದರೂ 5-6 ಗಂಟೆವರೆಗೂ ನಿರಂತರವಾಗಿ ಉರಿತಾ ಇರುತ್ತೆ. ಮತ್ತು ಆ ಉರಿತಾ ಇರೋ ದೀಪದಿಂದ ಮನೆಯಲ್ಲಿ ತುಂಬಾ ಪಾಸಿಟಿವ್ ಎನರ್ಜೀಸ್ ನಮಗೆ ಗೊತ್ತಾಗತ್ತೆ. ಅದು ಮನೆಯಲ್ಲಿರೋ ಮಕ್ಕಳಾಗಲಿ ಅಥವಾ ವಯಸ್ಸಾಗಿರೋರಾಗಲಿ ಎಲ್ಲರಿಗೂ ಅದು ಕಾಣಿಸ್ತಾ ಇರುತ್ತೆ. ಏನಂದರೆ ಆ ಎನರ್ಜಿ ಅನ್ನೋದು ಅವರಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಮಕ್ಕಳಿಗೆ ಎಸ್ಪೆಷಲಿ ಮನೇಲಿ ಮಕ್ಕಳಿದ್ರೆ ಅವರ ವಿದ್ಯೆ, ಬುದ್ಧಿ ಮತ್ತು ಆರೋಗ್ಯ ಮೂರಲ್ಲೂ ನೀವು ಸುಧಾರಣೆಯನ್ನು ಚೆನ್ನಾಗೇ ಕಂಡು ಬರುತ್ತೆ. ಸಂರಕ್ಷಣಾ ವಾಸ್ತುದೀಪ ತೈಲಂ. ಈ ಸಂರಕ್ಷಣಾ ಅನ್ನೋದು ರಕ್ಷಣೆಯನ್ನು ನೀಡುತ್ತೆ. ಮನೆಯ ಬಾಗಲಲ್ಲಿ ತುಳಸಿ ಗಿಡದ ಹತ್ತಿರ ಇದನ್ನು ಹಚ್ಚಬಹುದು. ಇದರಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಭಾಳಷ್ಟು ಒಳ್ಳೆಯ ಒಂದು ರಕ್ಷಣೆ ಸಿಗುತ್ತೆ. ಸಂರಕ್ಷಣಾ ನಿಮಗೆ ರಕ್ಷಣೆಯನ್ನು ನೀಡುತ್ತೆ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಮನೆಯ ಮುಂದಿನ ಬಾಗಿಲ ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಕುಲದೇವರ ಮಂತ್ರವನ್ನು ಪಠಿಸುತ್ತಾ ಸಂರಕ್ಷಣಾ ವಾಸ್ತು ದೀಪ ತೈಲದಿಂದ ಬೆಳಗುವ ದೀಪವು ಎಲ್ಲ ಬಗೆಯ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಕೆಟ್ಟ ದೃಷ್ಟಿ, ಹೊರಗಿನ ದೃಷ್ಟಿ ಮತ್ತು ದುಷ್ಟ ಶಕ್ತಿಗಳಿಂದ ನಿಮ್ಮನ್ನು ಕಾಪಾಡುತ್ತದೆ. ಮನೆ ಮಂದಿಗೆಲ್ಲ ಕುಲದೇವರ ರಕ್ಷೆ, ದಶ ದಿಕ್ಕುಗಳಿಂದ ಬಂಧನ ದೊರೆಯುವಂತೆ ಮಾಡುತ್ತದೆ. 2013ಇಂದ ನಾವು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂರಕ್ಷಣಾ ತೈಲಮು ಮತ್ತು ಶನೇಶ್ವರ ಶಾಂತಿ ತೈಲಮ್ ಯೂಸ್ ಮಾಡ್ತಾ ಇದ್ದೀವಿ. ಮನೆಯಲ್ಲಿ ಬೇರೆ ಬೇರೆ ಥರದ್ದು ಅಡಚಣೆಗಳೆಲ್ಲ ಇವಾಗ ಪಾರಾಗಿದೆ. ಅದಲ್ಲದೆ ಮನೆಗೆ ಶಾಂತಿನೂ ಬಂದಿದೆ, ಒಂದಷ್ಟು ಫೈನಾನ್ಷಿಯಲಿನೂ ಎಲ್ಲ ಚೆನ್ನಾಗಾಗಿದೆ. ನಮಗಂತೂ ಎಕ್ಸ್ಪೀರಿಯೆನ್ಸ್ ತುಂಬ ಪಾಸಿಟಿವ್ ಆಗಿದೆ. 3 ಥರ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ 1 ವರ್ಷದಿಂದ. ಮನೆಯಲ್ಲಿ ಎಷ್ಟು ಪರಿವರ್ತನೆ ಆಗಿದೆ ಅಂದರೆ, ಮಕ್ಕಳು ಅವ್ರಿಗಿದ್ದಿದ್ದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಆ ಎಣ್ಣೆಯಿಂದ ಎಲ್ಲರಿಗೂ ಯೂಸ್ ಮಾಡೋಕ್ಕೆ ಶುರು ಮಾಡೋದ್ರಿಂದ ಮನಸ್ಸಲ್ಲಿ ಶಾಂತಿ, ಅವರು ಓದಿನಲ್ಲಿ
ತುಂಬಾ ಪರಿವರ್ತನೆ ಆಗಿದೆ. ಅವರು ಮನೆಯಲ್ಲಿ ನಮ್ಮ ಜೊತೆ ಹೊಂದ್ಕೊಂಡು ಹೋಗೋದು, ಅವ್ರಿಗೆ ಚಿಕ್ಕ ಪುಟ್ಟ ಇದ್ದ ಪ್ರಾಬ್ಲಮ್ಸು ಕಾಲೇಜು ಸ್ಕೂಲಲ್ಲಿ ಎಲ್ಲ ತುಂಬಾ ಕಮ್ಮಿ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಮನೆಯಲ್ಲಿ ಎಲ್ಲರಿಗೂ ಒಂಥರ ಶಾಂತಿ, ಎಲ್ಲ ಖುಷಿಯಾಗಿ ಓಡಾಡ್ತಾ ಇದ್ದೀವಿ. ತುಂಬ ಕಷ್ಟಗಳು 1 ವರ್ಷದಿಂದ ಇದ್ದಿದ್ದು ಎಲ್ಲ ಇವಾಗ ಸೇರಿ ನಮಗೆ ಒಳ್ಳೆ ದಿನಗಳು ತುಂಬಾ ಕಾಣಿಸ್ತಾ ಇದೆ. ದಿನ ಆ ಎಣ್ಣೆ ಹಚ್ಚಬೇಕು, ನಾವು ಹಚ್ಚಲಿಲ್ಲ ಅಂದರೆ ಮಕ್ಕಳು ಕೂಡ ಹೇಳೋರು, ಡ್ಯಾಡಿ ಇವತ್ತು ನೀನು ಹಚ್ಚಿಲ್ಲ ಅಂತ. ಸೊ ಆ ಚಿಕ್ಕ ಪುಟ್ಟ ಪರಿವರ್ತನೆಯೂ ನನಗನ್ನಿಸ್ತು ತುಂಬ ಒಳ್ಳೆಯದು. ಸಂಸಾರದಲ್ಲಿ ಎಲ್ಲರೂ ಒಂಥರ ಆ ಒಗ್ಗಟ್ಟು ಕೂಡ ಬಂತು. ಅದು ದೇವ್ರ ಮನೆಯಲ್ಲಿ ಒಂದು ಕಾರ್ಯ ನಡೆಯುತ್ತೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಶನೇಶ್ವರ ಶಾಂತಿ ದೀಪ ತೈಲಂ. ಶ್ರೀ ಅಗಸ್ತ್ಯ ಮಹರ್ಷಿಗಳ ವಾಕ್ಯ ಪ್ರಕಾರ ಮನೆಯಲ್ಲಿ ನೀವು ಶನಿ ಶಾಂತಿ ದೀಪ ತೈಲದಿಂದ ದೀಪವನ್ನು ಹಚ್ಚಿದರೆ ಶನಿ ಗ್ರಹದಿಂದ ಬರತಕ್ಕಂತಹ ದುಷ್ಟ ಕಿರಣಗಳು ಈ ದೀಪದ ಕಿರಣಗಳಿಂದ ಕ್ಲಿಯರ್ ಆಗಿ ನಿಮಗೆ ರಕ್ಷಣೆಯನ್ನು ನೀಡುತ್ತೆ. ಶನಿಕಾಟ ಇರೋದೇ ಗೊತ್ತಾಗಲ್ಲ. ಆ ಥರ ಈಸಿಯಾಗಿ ನಿಮ್ಮ ಕೆಲಸ ಕಾರ್ಯಗಳು ನಡೆಸಿಕೊಂಡು ಹೋಗಬಹುದು. ಆ ಥರ ಒಳ್ಳೆಯ ಫಲವನ್ನು ನೀಡುತ್ತೆ ಈ ಶನಿ ಶಾಂತಿ ದೀಪ ತೈಲಂ. ನಿಮ್ಮ ಜಾತಕದಲ್ಲಿನ ಸಾಡೆ ಸಾತಿ, ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಪಂಚಮ ಶನಿಯಿಂದ ಅನೇಕ ತೊಂದರೆಗಳು ಬರುವುದರಿಂದ ದಿನನಿತ್ಯ ಶನಿದೇವರ ಶಾಂತಿ ಬೇಕಾಗುತ್ತದೆ. ಆ ರೀತಿ ಬರುವ ಕೆಟ್ಟ ಫಲಗಳಿಂದ ಶನೇಶ್ವರ ಶಾಂತಿ ದೀಪ ತೈಲವು ನಿಮ್ಮನ್ನು ಕಾಪಾಡುತ್ತದೆ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಸಾಯಂಕಾಲ ಸೂರ್ಯಾಸ್ತದ ನಂತರ ಕನಿಷ್ಠ 2 ಗಂಟೆ 24 ನಿಮಿಷಗಳ ಕಾಲ ಶನೇಶ್ವರ ಶಾಂತಿ ದೀಪ ತೈಲದಿಂದ ದೀಪವನ್ನು ಬೆಳಗಿಸಿ. ಮನೆಯಲ್ಲಿ ಶನಿ ಶಾಂತಿಯು ದೊರೆಯುತ್ತದೆ, ಬುದ್ಧಿಯನ್ನು ಚುರುಕುಗೊಳಿಸುತ್ತದೆ, ಮಾನಸಿಕ ಚೈತನ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಈ ಒಂದು 6 ತಿಂಗಳ ಹಿಂದೆ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬಂದಿತ್ತು. ಎಲ್ಲ ಕಡೆಗೆ ತೋರಿಸಿದೆ, ನಾನು ಮಾಡಿಕೊಂಡೆ ಔಷಧಿಗಳನ್ನು, ಮತ್ತು ಬೇರೆ ಡಾಕ್ಟ್ರ್ ಹತ್ರನೂ ಹೋಗಿದ್ದೆ. ಆದರೆ ಏನು ಅಂಥ ಒಂದು ಪ್ರಯೋಜನ ಕಾಣಿಸ್ಲಿಲ್ಲ ನನಗೆ. ಕೊನೆಗೆ ನಮ್ಮ ಶಿವಕುಮಾರ ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಜಾತಕ ತೋರಿಸಿದೆ. ಅವರು ಎಲ್ಲ ನೋಡಿಬಿಟ್ಟು ಸ್ವಲ್ಪ ಅಷ್ಟಮ ಶನಿ ತೊಂದರೆ ಕೊಡ್ತಾ ಇದೆ ನಿಮಗೆ, ಹಾಗಾಗಿ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಶನೀಶ್ವರ ಶಾಂತಿ ದೀಪದ ಎಣ್ಣೆನ ದಿನ ಹಚ್ತಾ ಬಂದರೆ ನಿಮಗೂ ಒಳ್ಳೆಯದಾಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಬೇರೆ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಹೇಳಿದರು. ಹಾಗೆ ನಾನು ಅದನ್ನು ತಗೊಂಡು ಮನೆಗೆ ಬಂದು ಸುಮಾರು ಒಂದು 6 ತಿಂಗಳಿಂದ ಹಚ್ತಾ ಬಂದಿದ್ದೀನಿ, ಬೆಳಗ್ಗೆ ಮತ್ತು ಸಂಜೆ. ಈಗ ನನ್ನ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಕಂಡು ಬಂದಿದೆ. ಹಾಗೆ ನಿಮಗೆ ಯಾರಿಗಾದರೂ ಶನಿ ಕಾಟದ ತೊಂದರೆ ಇದ್ದರೆ ಶನೀಶ್ವರ ಶಾಂತಿ ದೀಪದ ಎಣ್ಣೆಯನ್ನು ಹಚ್ಚೋದ್ರಿಂದ ನಿಮಗೂ ಸಹ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತೀನಿ. ಖಂಡಿತವಾಗಿಯೂ ನನಗಾಗಿದೆ, ನಿಮಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಹೇಳಬಯಸುತ್ತೇನೆ. ನಮ್ಮ ಮಗ ಸರಿಯಾಗಿ ಓದ್ತಾ ಇದ್ದಿಲ್ಲ, ಸ್ಕೂಲಲ್ಲಿ 8ರಲ್ಲಿ ಚೆನ್ನಾಗಿ ಓದ್ತಿದ್ದ, 9ಗೆ ಬಂದಮೇಲೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಅದರಿಂದ ನಾವು ಅವನ ಜಾತಕ ತೊಗೊಂಡೋಗಿ ತೋರಿಸಿದ್ವಿ. ಅಲ್ಲಿ ಶನೇಶ್ವರ ಶಾಂತಿ ದೀಪದ ಎಣ್ಣೆ ಕೊಟ್ಟರು ನಮಗೆ, ಹಚ್ಚಿ ಅಂದ್ಬಿಟ್ಟು. ಅದರಲ್ಲಿ ಮನೆಯಲ್ಲೂ ಹಚ್ತಾ ಇದ್ವಿ, ಮನೇಲಿ ಅವನ ಕೈಯಿಂದ ಹಚ್ಚಿಸಿ ಈ ಶನೇಶ್ವರ ದೀಪ ಎಣ್ಣೆದಿಂದ ನಮಗೆ ತುಂಬ ಮನ್ಸಿಗೆ ನೆಮ್ಮದಿ, ಎಷ್ಟೋ ಸಂತೋಷ ಆಗ್ತಿದೆ. ಇವಾಗ 9ಗೆ ಬಂದಮೇಲೆ ಎಷ್ಟೋ ಇಂಪ್ರೂವ್ಮೆಂಟ್ ಆಗ್ತಾನೇ ಇದ್ದಾನೆ ಇವಾಗ. ಸಮೃದ್ಧಿ ವಾಸ್ತು ದೀಪಂ ತೈಲಗಳು 1 ಲೀಟರ್ ಹಾಗೂ 600 ಮಿಲಿಲೀಟರ್ಗಳಲ್ಲಿ ಲಭ್ಯ. ಸಮೃದ್ಧಿ ಹೆಚ್ಚಿಸಲು, ಶುಭ ಫಲ ತರಲು, ಧನ ನೆಲೆಸುವಂತಾಗಲು, ನೆಮ್ಮದಿ ಹೆಚ್ಚಲು ಸಮೃದ್ಧಿ ಅಂಡ್ ಕಂಪನಿ ಅವರ ದೈವಿಕ ದೀಪದ ತೈಲಗಳನ್ನು ಉಪಯೋಗಿಸಿ. ದೀಪ ಬೆಳಗಿಸಿ. ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಜ್ಯೋತಿ ಯಾವಾಗಲೂ ನೆಲೆಸಿರಲಿ. ಸಮೃದ್ಧಿ invite the prosperity.